ನಿಮ್ ಹೊಲ್ದಾಗ ಈ ರೀತಿ ಬಿಳಿ ಹುಳ ನೀವು ನೋಡ್ರಿ ಏನೋ. ಇದು ನೋಡ್ಲಕ್ಕ ಸಣ್ಣ ಹುಳ ಕಾಣತ್ತದ, ಆದ್ರ ನಿಮ್ಮ ಬೆಳೆಗಳನ್ನ ದೊಡ್ಡ ಪ್ರಮಾಣದಾಗ ನಾಶ ಮಾಡ್ತೈತಿ. ಎಲ್ರಿಗೂ ನಮಸ್ಕಾರ. ಈ ವೈಟ್ ಗ್ರಬ್ ಅಂದ್ರ ಗೊಣ್ಣಿ ಹುಳ ಅಂತೇಳಿ ಏನ್ ಕರೀತಾರ ಅದ್ರ ಬಗ್ಗೆ, ಮತ್ತ ಅದ್ರ ನಿಂತ ಏನೇನ್ ಹಾನಿ ಆಗ್ತೈತಿ ಮತ್ತ ಅದ್ರ ನಿಯಂತ್ರಣ ಯಾವ ರೀತಿ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ತಿಳ್ಕೊಂಬ್ರಿ. ಮೊದಲು ವೈಟ್ ಗ್ರಬ್ ಅಂದ್ರೆ ಏನಂತ ತಿಳ್ಕೊಂಬ್ರಿ. ಈ ರೀತಿ ನೆಲದಾಗ ಇರುವಂತ ಬಿಳಿ ಹುಳ ಸಾಮಾನ್ಯವಾಗಿ ಹೆಂಡಿ ಹುಳ ಅಥವಾ ಗೊಣ್ಣಿ ಹುಳ ಅಂತ ಹೇಳಿ ಕರೀತಾರ. ಈ ರೀತಿ ಸಿ ಆಕಾರದಾಗ ಇರ್ತೈತಿ. ನಾವು ತಿಪ್ಪಿ ಗೊಬ್ಬರ ಅಂತ ಕರಿತೀವಲ್ಲ, ಹೆಂಡಿ ಗೊಬ್ಬರ ಏನು ಅದು ಅರ್ಧಕ್ ಮುರ್ದಕ್ ಕೊಳ್ತಿರೋದು ತಂದು ನಾವು ಹೊಲದಾಗ ಹಾಕಿರ್ತೀವಿ. ಅದ್ರೊಳಗೆ ಇದ್ರ ಮೊಟ್ಟೆಗಳು ಇರ್ತಾವ, ಅದು ಬಂದ್ ನಮ್ಮ ಹೊಲದಾಗ ಸೇರ್ಕೋತಾವ. ಸೇರ್ಮ್ಯಾಗ ಮುಂದ್ ನೆಕ್ಸ್ಟ್ ಏನ್ ಮಾಡ್ತಾವ ಅಂದ್ರ, ಮೊದಲ ನಮ್ಮ ಹೊಲದಾಗ ಇರುವಂತ ಕಸ ಕಡ್ಡಿ ಅದು ತಿಂತೈತಿ. ಆ ಕಸ ಕಡ್ಡಿ ಖಾಲಿ ಆದ್ಮ್ಯಾಕ ಏನ್ ಮಾಡ್ತೈತಿ ಅಂದ್ರ ಅದು ನಮ್ಮ ಗಿಡದ ಬೇರ್ಗಳನ್ನ ತಿಲ್ಲಕ್ ಸ್ಟಾರ್ಟ್ ಮಾಡ್ತೈತಿ. ಇದರ್ನಿಂತ ನಮ್ಮ ಬೆಳಿ ಪೂರ್ತಿ ನಾಶ ಆಗ್ತೈತಿ. ಈ ಬೇರೆ ಕಟ್ ಆಗೋದ್ರಿಂದ ನಮ್ಮ ಗಿಡಕ್ಕೆ ಹೋಗುವಂತ ಪೋಷಕಾಂಶ ಮತ್ತೆ ನೀರ ಎಲ್ಲವಷ್ಟು ಬಂದ್ ಆಗ್ತೈತಿ. ಇದರ್ನಿಂತ ಗಿಡ ಒಣಗ್ತೈತಿ, ಇಲ್ಲ ಅಂದ್ರ ಫಲ ಕಡಿಮೆ ಕೊಡ್ತೈತಿ, ಅಂದ್ರ ಇಳುವರಿ ಕಮ್ಮಿ ಆಗ್ತೈತಿ. 20-80% ವರೆಗೂ ನಮ್ಮ ಇಳುವರಿ ಪೂರ್ತಿ ಕಡಿಮೆ ಆಗ್ಬಹುದು ಈ ಒಂದು ಹುಳದ್ನಿಂತ. ಇದನ್ನ ಯಾವ ರೀತಿ ಗುರುತಿಸ್ಬೇಕಂದ್ರ, ಈಗ ವಿಡಿಯೋದಾಗ ಕಾಣ್ಲಕತೈತಲ್ಲ ಈ ರೀತಿ ಬಿಳಿ ಬಣ್ಣದೊಳಗ ಇದು ಇರ್ತೈತಿ. ಈ ರೀತಿ ಸಿ ಆಕಾರದಾಗ ಮಡ್ಸ್ಕೊಂಡಿರ್ತೈತಿ. ಈಗ ನೆಲ ಹಸಿ ಇತ್ತಂದ್ರ 10-15 ಸೆಂಟಿಮೀಟರ್ ಒಳಗ ಇರ್ತೈತಿ. ಅಕಸ್ಮಾತ್ ನೆಲ ಒಣಗಿತ್ತಂದ್ರ ಇದು ಹಸಿ ಹಿಡ್ಕಾಡ್ಕೊಂಡು ಕೆಳಗ್ ಹೋಗಿರ್ತೈತಿ. ಈ ಸಿ ಆಕಾರದ ಮುಂದೆ ಈ ರೀತಿ ಕೆಂಪು ಕಲರ್ದ ಮುಖ ಇರ್ತೈತಿ. ಮೇನ್ ಇದೆ ನಮ್ ಬೇರ್ ತಿನ್ನೋದು ಈ ಮುಖದ ನಿಂತೆ ಬಾಳ ಡೇಂಜರ್ ಮುಖ ಇದು. ಇದನ್ನ ನೋಡ್ಕೊರಿ, ನೀವು ನೆನಪಿಟ್ಕೋರಿ. ಇದನ್ನ ನಾವು ನಿಯಂತ್ರಣ ಮಾಡ್ಬೇಕಂದ್ರ ಮೊದಲ ಇದರ ಜೀವನ ಚಕ್ರ ಯಾವ ರೀತಿ ಅಂತ ಹೇಳಿ ತಿಳ್ಕೊಬೇಕು. ಅಂದ್ರ ಇದು ಹೆಂಗ್ ಹುಟ್ಟತೈತಿ, ಹೆಂಗ್ ಸಾಯ್ತೈತಿ ಅನ್ನೋದು. ಮೊದಲ ಪ್ರೌಢ ಹುಳ ಬಂದು ತತ್ತಿ ಇಟ್ಟಿರ್ತೈತಿ ನೆಲದಾಗ. ಈ ರೀತಿ ನೆಲದ ತತ್ತಿ ಇರ್ತೈತಿ. ಟೈಮ್ ಆದಂಗ ಲಾರ್ವಾ ಆಗಿ ಕನ್ವರ್ಟ್ ಆಗ್ತೈತಿ. ಈ ಲಾರ್ವಾ ಹಂತ ಆದ್ಮಕ ಈಗ ವಿಡಿಯೋದಾಗ ಕಾಣ್ಲಾಕತೈತಲ್ಲ ಈ ಹಂತಕ್ ಬರ್ತೈತಿ. ಮೇನ್ ನಮ್ಗ ಅತಿ ಹೆಚ್ಚಿಗೆ ತೊಂದರೆ ಮಾಡೋದಂದ್ರ ಇದೇ ಸ್ಟೇಜ್ ಒಳಗ, ಅಂದ್ರ ಇದೇ ಹಂತದೊಳಗ ಇದು ಬೇರ್ಗಳು ತಿಲ್ಲಕ್ ಸ್ಟಾರ್ಟ್ ಮಾಡ್ತೈತಿ. ಇದಾದ್ಮಕ ಇದಕ್ಕೂ ಒಂದ್ ಸ್ವಲ್ಪ ದೊಡ್ಡದಾಗ್ತೈತಿ. 2ನೇ ಹಂತ ಆದ್ಮಕ 3ನೇ ಹಂತ ಕೋಶ ವ್ಯವಸ್ಥೆಗೆ ಹೋಗ್ತದ. ಅಂದ್ರ ಇದು ದೀರ್ಘ ನಿದ್ರೆ ಅಂತಾರಲ್ಲ, ಹಂಗ ಹೋಗಿ ಮಕ್ಕೊಂಡ್ ಬಿಡ್ತೈತಿ ಇದು. ಮುಂಗಾರು ಮಳೆ ಆರಂಭ ಆದ್ಮಕ ಈ ರೀತಿ ದುಂಬಿಯಾಗಿ ಕನ್ವರ್ಟ್ ಆಗ್ತೈತಿ. ಈ ದುಂಬಿಗಳು ನಮ್ಮ ಹೊಲ ಸುತ್ತಮುತ್ತ ಇರುವಂತ ಬೇವಿನ ಗಿಡ ಮತ್ತ ಜಾಲಿ ಗಿಡ ಇದು ಹೆಚ್ಚಿಗೆ ಇಷ್ಟಪಡ್ತೈತಿ. ಈ ಗಿಡದ ಒಳಗ ಬಂದು ಇರ್ತಾವ, ಆ ಎಲಿಗಳು ತಿನ್ಕೋತಿರ್ತೈತಿ. ಇದು ಬರೀ 2ನೇ ಹಂತದಾಗ ತೊಂದ್ರೆ ಕೊಡೋದಲ್ದೆ, ಈ ದುಂಬಿ ಏನ್ ಮಾಡ್ತೈತಿ, ಇದು ತೆಂಗಿನ ಗಿಡದ ಸುಳಿ ಏನ್ ಇರ್ತೈತಲ್ಲ ಅದು ತಿಂತೈತಿ. ಮತ್ತ ಅಡಿಕೆ ಗಿಡದೊಳಗನು ಇದು ತೊಂದ್ರೆ ಮಾಡ್ತೈತಿ. ಮತ್ತೆ ಇದೇ ಹಂತದಾಗ ಗಂಡು ಹೆಣ್ಣು ಸೇರಿ ಮತ್ತ ಮೊಟ್ಟೆ ಇಡ್ತಾವ. ಅದು ಮೊಟ್ಟೆ ಎಲ್ಲಿ ಇಡ್ತೈತಿ ಅಂದ್ರ, ನಮ್ದು ಕಸ ಎಲ್ಲಿ ಬಿದ್ದಿರ್ತೈತಿ ಅಂದ್ರೆ ಈಗ ಸಾವಯವ ತ್ಯಾಜ್ಯ ಏನೇ ಬಿದ್ದಿರ್ತೈತಲ್ಲ, ಆ ಬಿದ್ದಲ್ಲಿ ಇದು ತತ್ತಿ ಇಡ್ತೈತಿ. ಮತ್ತ ಇದೇ ರೀತಿ ಕಂಟಿನ್ಯೂ ಆಕೋತಿರ್ತೈತಿ. ತತ್ತಿ ನಿಂತ 2ನೇ ಹಂತ, 2ನೇ ಹಂತದಿಂದ ಕೋಶ ವ್ಯವಸ್ಥೆ ಮತ್ತ ದುಂಬಿಯಾಗಿ ಕನ್ವರ್ಟ್ ಆಗ್ತೈತಿ. ಈಗ ಇದನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅನ್ನೋದು ತಿಳ್ಕೊಮ್ಮಿ. ಮೊದಲು ನಾವು ದುಂಬಿ ಹಂತದಾಗ ಇದ್ದಾಗ ಯಾವ ರೀತಿ ನಿಯಂತ್ರಣ ಮಾಡ್ಬೇಕಂದ್ರ, ಇವು ಹೆಚ್ಚಿನದಾಗಿ ಬೇವಿನ ಗಿಡ ಎಲ್ಲಿರ್ತಾವ ಅಲ್ಲಿ ಬಂದು ಇರ್ತಾವ. ಅವಾಗ ಏನ್ ಮಾಡ್ಬೇಕಂದ್ರ, ಆ ಬೇವಿನ ಗಿಡದ ಕೆಳಗ ಒಂದು ಲೈಟ್ ಟ್ರ್ಯಾಪ್ ನ ಅದ್ ಇಡ್ಬೇಕು. ಅಂದ್ರ ಲೈಟ್ ಟ್ರ್ಯಾಪ್ ಅಂದ್ರೆ ಏನು ಇಲ್ಲ, ಒಂದು ಬಲ್ಬ್ ನ ಆನ್ ಮಾಡಿ ಇಡ್ಬೇಕು. ಆ ಬಲ್ಪಿನ ಕೆಳಗ ಏನ್ ಮಾಡ್ಬೇಕಂದ್ರ, ಒಂದು ಬುಟ್ಟಿ ಒಳಗ್ ನೀರ್ ಹಾಕಿ ಇಡ್ಬೇಕು. ಅದ್ರೊಳಗ ಒಂದ್ ಯಾವ್ದಾದ್ರು ಕೀಟನಾಶಕ ಹಾಕಿಟ್ರ ಅಂದ್ರ ಇದು ಲೈಟಿಗೆ ಅಟ್ರಾಕ್ಷನ್ ಆಗೋದ್ರಿಂದ ಆ ಹುಳ ಬಂದು ಆ ಲೈಟಿನ ಬಲ್ಲಿ ಬಂದು ನೀರಿನ ಒಳಗ್ ಬೀಳ್ತೈತಿ. ಕೀಟನಾಶಕ ಹಾಕಿರ್ತೀವಲ್ಲ ಅದ್ರ ಸಂಬಂಧ ಅದು ಇಲ್ಲಿ ಬಂದ್ ಸಾಯ್ತೈತಿ. ಇದ್ರ ನಿಂತ ಇದು ಮೊಟ್ಟೆ ಇಡೋದು ಕಡಿಮೆ ಆಗ್ತೈತಿ. ಇದ್ರ ಜೊತೆ ನೀವು ಮೋಹಕ ಬಲೆಗಳನ್ನ ಹಾಕ್ಬಹುದು. ಮೋಹಕ ಬಲೆ ಅಂದ್ರ ಈ ಹೆಣ್ಣಿಂದೊಂದು ಸೆರೆಮನ್ ಇರ್ತೈತಿ, ಅದು ತಂದು ಈ ಬಾಕ್ಸ್ ಒಳಗೆ ಈ ರೀತಿ ಡಬ್ಬಿ ಬಂದಿರ್ತಾವ. ಆ ಡಬ್ಬಿ ಒಳಗ ಆ ಹೆಣ್ಣಿಂದು ಸ್ಮೆಲ್ ಬರೋಂಥದ್ದು ಆ ಕೆಮಿಕಲ್ ಇರ್ತೈತಿ. ಅದನ್ನ ಅದ್ರೊಳಗೆ ಇಟ್ರಿ ಅಂದ್ರ ಗಂಡು ಹುಳುಗಳೆಲ್ಲ ಬಂದು ಇದ್ರೊಳಗೆ ಬಿದ್ದಿರ್ತಾವ. ಇದನ್ನ ತಗೊಂಡ್ ನೀವು ಅವಕ್ಕ ನಾಶ ಮಾಡ್ಬೇಕು, ಅಂದ್ರ ಸುಡ್ಬೇಕು, ಒಟ್ಟು ಅವು ಸಾಯಿಸ್ಬೇಕು. ನಾವು ದುಂಬಿ ಹಂತದಾಗ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಇದು ಆಯ್ತು. ಸಾಧ್ಯವಾದಷ್ಟು ಇದೇ ಹಂತದಾಗ ನಾವು ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ಬೇಕು. ಯಾಕಂದ್ರೆ ಮೇನ್ ತತ್ತಿ ಇಡೋದೇ ಈ ಟೈಮಿಗೆ ಇಡ್ತೈತಿ. ಇದೇ ನಾವು ತತ್ತಿ ಇಡ್ಲಾರ್ದಂಗ್ ಮಾಡಿದೇವ್ ಅಂದ್ರೆ ಅವು ಮುಂದೆ ನಮ್ಮ ಹೊಲದಾಗ ಬೆಳೆಯಂಗಿಲ್ಲ. ನಮ್ಗೆ ಈ ಹಂತದಾಗ ಕಂಟ್ರೋಲ್ ಮಾಡೋದಾಗಿಲ್ಲ. ಈಗ ನಮ್ಮ ಹೊಲದಾಗ ತತ್ತಿ ಇಟ್ಟು ಅವು ಬೆಳೆದಾವ ಅಂದ್ರ ಈಗ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂದ್ರ, ಇದ್ರೊಳಗ 2-3 ವಿಧಾನ ಅವ. ಅದ್ರೊಳಗ ಮೊದಲನೇ ವಿಧಾನ ಅಂದ್ರ ಭೌತಿಕ ವಿಧಾನ. ಅಂದ್ರ ನಾವು ಅವುಗಳನ್ನ ಹಿಡಿಕಾಡಿ ಕೈಲೇ ತೆಗೆದು ಸತ್ ಹೊಡಿಬೇಕು. ನಾವು ಯಾವುದೇ ಬೆಳೆ ಬೆಳೆಯಕ್ಕಿಂತ ಮೊದಲ ಆಳವಾದ ಉಳುಮೆ ಮಾಡ್ಬೇಕು. ಇದರಿಂದ ಏನಾಗ್ತೈತಿ ಅಂದ್ರ ನಮ್ಮ ಮಣ್ಣೆಲ್ಲ ಮೇಲ್ಗಡೆ ಬಂದಿರ್ತೈತಿ. ಇದರಿಂದ ಈ ಹುಳದ ಮೊಟ್ಟೆ ಮತ್ತ ಆ ಹುಳುಗಳು ಮೇಲ್ ಬರೋದ್ರಿಂದ ಸೂರ್ಯನ ಬಿಸಿಲಿಗೆ ಅವು ಸತ್ತು ಹೋಗ್ತಾವ. ಇದು 2ನೇ ವಿಧಾನ. ಈಗ ಬಿತ್ತನೆ ಮಾಡಿ ಬೆಳೆ ಬೆಳೆದಿತ್ತಂದ್ರ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂದ್ರ, ಇದ್ರೊಳಗೆ ಮತ್ತೆ 2 ವಿಧಾನ ಅದಾವ. ಒಂದು ಜೈವಿಕ ಮತ್ತೆ ಇನ್ನೊಂದು ಕೆಮಿಕಲ್. ಅಂದ್ರ ಮೊದಲ ಜೈವಿಕದೊಳಗೆ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಕೆಲವೊಂದು ಫಂಗಸ್ಗಳು ಬರ್ತಾವ. ಇವು ಏನ್ ಮಾಡ್ತಾವ ಅಂದ್ರ, ನಾವು ನೀರೊಳಗೆ ಕಲಸಿ ಅಥವಾ ಗೊಬ್ಬರದಾಗ ಕಲಸಿ ನಮ್ಮ ಭೂಮಿ ಕೊಟ್ಟೆವು ಅಂದ್ರ ಈ ಫಂಗಸ್ ನೆಲದಾಗ ಬೆಳೆದು
ಆ ಗೊಣ್ಣೆ ಹುಳದ ಮ್ಯಾಗ ಈ ಫಂಗಸ್ ಬೆಳಿತೈತಿ. ಬೆಳೆದ್ ಏನ್ ಮಾಡ್ತೈತಿ ಅಂದ್ರ ಅದು ಉಸಿರಾಟಕ್ಕ ತೊಂದ್ರೆ ಮಾಡ್ತೈತಿ. ಕೆಲವೊಂದು ಅದರ ಲಕ್ಕು ಹೊಡ್ಯಾಂಗ್ ಮಾಡ್ತೈತಿ. ಇದರಿಂದ ಆ ಗೊಣ್ಣೆ ಹುಳು ಸಾಯ್ತೈತಿ. ಈ ಜೈವಿಕ ವಿಧಾನದಾಗ ನಾವು ಅತಿ ಸುಲಭದಾಗ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಇದು 2ನೇ ಹಂತ ಅಷ್ಟೇ ಅಲ್ಲದೆ ಮೊಟ್ಟೆಗೊಳ ಮ್ಯಾಗನು ಫಂಗಸ್ ಬೆಳೆದು ನಾಶ ಮಾಡ್ತೈತಿ. ಇಲ್ಲಿ 2-3 ತರ ಫಂಗಸ್ ಅದಾವ. ಅದ್ರೊಳಗೆ ಅತಿ ಹೆಚ್ಚಿಗೆ ಇದ್ದಿದ್ದು ಮೆಟ್ರಾಜಿಯಂ ಅಂತೇಳಿ. ಈ ಮೆಟ್ರಾಜಿಯಂ ಫಂಗಸ್ ಅದ್ರ ಮ್ಯಾಗ ಬೆಳಿತೈತಿ. ಮತ್ತ ಇನ್ನೊಂದು ಬ್ಯಾವೇರಿಯಾ ಬೆಸಿಯಾ ಅಂತೇಳಿ, ಮತ್ತ ಎಂಥೆಮೋಜೆನಿಕ್ ನೆಮಿಟೋಡ್ಸ್ ಅಂತೇಳಿ ಬರ್ತಾವ. ಇವು 3 ಒಂದೇ ರೀತಿ ಕೆಲಸ ಮಾಡ್ತಾವ. ಯಾವ ರೀತಿ ಅಂದ್ರ ನಾವು ಭೂಮಿ ಕೊಟ್ಟ ತಕ್ಷಣ ಇದು ಮಲ್ಟಿಪ್ಲೈ ಆಕೋತ ಹೋಗಿ ಆ ಗೊಣ್ಣೆ ಹುಳುವಿನ ಮ್ಯಾಗ ಅಟ್ಯಾಕ್ ಹಾಕಿ ಅದನ್ನ ನಾಶ ಮಾಡ್ತೈತಿ. ಈಗ ಇದನ್ನ ಯಾವ ರೀತಿ ಬೆಳೆಸ್ಬೇಕಂದ್ರ ಈ 3ರೊಳಗೆ ಯಾವ್ದು ಬೇಕಾದ ಒಂದು ನೀವು ಫಂಗಸ್ನ ಸೆಲೆಕ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡಿದ್ಮ್ಯಾಕ 1 ಎಕರೆಗೆ ಬೇಕಾದಂತ ಪ್ರಮಾಣ ಹೇಳ್ತೀನಿ. 1 ಎಕರೆಗೆ 5 ಕಿಲೋ ಪೌಡರ್ ಅಥವಾ ಲಿಕ್ವಿಡ್ ಸಿಗ್ತೈತಿ. ಲಿಕ್ವಿಡ್ ಅಂದ್ರ 2 ಲೀಟರ್ ತಗೋರಿ. ಇಲ್ಲ ಪೌಡರ್ ಇತ್ತಂದ್ರ 5 kg ಪೌಡರ್ ನೀವು 100 ಕಿಲೋ ಸಗಣಿ ಗೊಬ್ಬರದಾಗ ಕಲಸ್ಬೇಕು. ಆ ಸಗಣಿ ಗೊಬ್ಬರ ಪೂರ್ತಿ ಕೊಳ್ತಿರ್ಬೇಕು. ಅರ್ಧಕ್ ಕೊಳ್ತಿರೋ ಗೊಬ್ಬರನ ನೀವು ತಗೋಬಾರ್ದು. ಪೂರ್ತಿ ಕೊಳ್ತಿರುವಂತ ಗೊಬ್ಬರದಾಗ ಇದು ಕಲಸಿ ಒಂದು ಹಸಿ ಅರ್ಬಿ ಅದ್ರ ಮ್ಯಾಗ ಮುಚ್ಚಿಡ್ಬೇಕು. ಇದರಿಂದ ಏನಾಗ್ತೈತಿ ಅಂದ್ರ ಆ ನಮ್ಮ ಫಂಗಸ್ ಆ ಗೊಬ್ಬರದೊಳಗ ಬೆಳೆದು ಮಲ್ಟಿಪ್ಲೈ ಆಕೋತ ಹೋಗ್ತೈತಿ. 3 ದಿನ ಆದ್ಮ್ಯಾಕ ಆ ಗೊಬ್ಬರನ ನಾವು ನೆಲಕ್ಕೆ ಕೊಡ್ಬೋದು. ಈಗ ನಾವು ಲಿಕ್ವಿಡ್ ರೂಪದಾಗೂ ಇದನ್ನ ಕೊಡ್ಬೋದು. ಯಾವ ರೀತಿ ಅಂದ್ರ 200 ಲೀಟರ್ ಏನು ಬ್ಯಾರಲ್ ಇರ್ತೈತಲ್ಲ ಅದಕ್ಕೆ 2 kg ಪೌಡರ್ನ ಕಲಿಸ್ಬೇಕು. ಕಲಿಸಿ 2 ದಿನ ಇಡ್ಬೇಕು. 2 ದಿನ ಇಡ್ಲಿಲ್ಲ ಅಂದ್ರೂ ನಡಿತೈತಿ. ನಿಮ್ಗೆ ಒಂದ್ ಸ್ವಲ್ಪ ಇದು ಮಲ್ಟಿಪ್ಲೈ ಜಾಸ್ತಿ ಆಗ್ಬೇಕಂದ್ರ 2 ದಿನ ಇಡಬೇಕು. ಇದ್ರ ಸಂಗಟ ನೀವು ಬೆಲ್ಲನೂ ಆ್ಯಡ್ ಮಾಡ್ಬೋದು. ಮಾಡಿ 2 ದಿನ ಇದನ್ನ ತಿರ್ಸ್ಕೊತಿದ್ರ ಅದು ನಮ್ಮ ಫಂಗಸ್ ಏನಿರ್ತೈತಿ ಬೆಳೆದಿರ್ತೈತಿ. ಇದನ್ನ ನೀವು ಡ್ರಿಪ್ ಒಳಗೂ ಕೊಡ್ಬೋದು. ಇಲ್ಲ ಅಂದ್ರ ಈ ರೀತಿ ಅದರ ಬಡ್ಡಿಗೆ ಹಾಕೊಂತ ಹೋಗ್ಬೋದು. ನಿಮ್ಮ ಹತ್ರ ಡ್ರಿಪ್ ಇತ್ತಂದ್ರ ವೆಂಚುರಿ ಮುಖಾಂತರ ಇದನ್ನ ಕೊಡ್ಬೋದು. ಇದು ಜೈವಿಕ ನಿಯಂತ್ರಣ ಆಯ್ತು. ಈಗ ನೆಕ್ಸ್ಟ್ ನಮ್ಗೆ ಕಂಟ್ರೋಲ್ ಆಗಲಾಗಿತ್ತಂದ್ರ ಲಾಸ್ಟ್ ಆಪ್ಷನ್ ಕೆಮಿಕಲ್. ಇದನ್ನ ಬಳಸ್ರಿ. ಕೆಮಿಕಲ್ದಾಗ ಕೆಲವೊಂದು ಲಿಕ್ವಿಡ್ ಇದಾವ. ಅದನ್ನ ಇಲ್ಲಿ ಸ್ಕ್ರೀನ್ದಾಗ ಕೊಟ್ಟಿರ್ತೀನಿ. ನಾ ಆದಷ್ಟು ಕೆಮಿಕಲ್ನ ಯೂಸ್ ಮಾಡಕ್ ಪ್ರಿಪೇರ್ ಮಾಡಂಗಿಲ್ಲ. ಎಷ್ಟಾಗ್ತೈತೆ ಅಷ್ಟು ನೀವು ಜೈವಿಕದೊಳಗೆ ನಿಯಂತ್ರಣ ಮಾಡ್ಕೋರಿ. ಜೈವಿಕದಾಗ ನಿಯಂತ್ರಣ ಆಗಲಾಗಿತ್ತಂದ್ರ ಈ ಕೆಮಿಕಲ್ನ ಯೂಸ್ ಮಾಡ್ಬೋದು. ಸ್ಕ್ರೀನ್ದಾಗ ಕೊಟ್ಟಿರ್ತೀನಿ. ಇದನ್ನ ಸೇಮ್ ನಾವು ಈ ಫಂಗಸ್ಗಳನ್ನ ಯಾವ ರೀತಿ ಯೂಸ್ ಮಾಡಿದೆವು ಅದೇ ರೀತಿ ನೀರಿಗೆ ಕಲಸಿ ಡ್ರಿಪ್ನಾಗ ಆದ್ರೂ ಬಿಡ್ಬೋದು, ಅಥವಾ ಈ ರೀತಿ ಡ್ರೆಂಚಿಂಗ್ ಆದ್ರೂ ಮಾಡ್ಬೋದು. ಈ ಗಂಡೆ ಹುಳ ಅನ್ನೋದು ಬಹಳಷ್ಟು ಬೆಳೆಗೆ ಹಾನಿ ಮಾಡ್ತಾವ. ಅದಕ್ಕೆ ನಾವು ಮತ್ತೆ ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅಂದ್ರೆ ಒಂದೇ ರೀತಿ ಬೆಳೆ ಬೆಳಿಬಾರ್ದು. ಇದ್ರ ನಿಂತ ಅದು ಅಲ್ಲೇ ಹೆಚ್ಚಿಗೆ ಹಾಕೋತಿರ್ತಾವ. ನಮ್ಮ ಬೆಳೆಗಳು ಪರಿವರ್ತನೆ ಮಾಡ್ಕೋಬೇಕು. ಅಂದ್ರೆ ಒಂದ್ಸಲ ಈ ಬೆಳೆ ಬೆಳೆದ್ರೆ ಮುಂದಿನ ವರ್ಷ ಬೇರೆ ಬೆಳೆ ಬೆಳಿಬೇಕು. ಇದರಿಂದ ಗೊಣ್ಣೆ ಹುಳನ್ನ ಹತೋಟಿ ಮಾಡ್ಬೋದು. ನೆಕ್ಸ್ಟ್ ಇದನ್ನ ನಾವು ಗೊಣ್ಣೆ ಹುಳನ್ನ ನಾವು ಒಬ್ಬರೇ ಮಾಡಿದ್ರ ಬರಂಗಿಲ್ಲ. ನಮ್ಮ ಸುತ್ತಮುತ್ತ ಹೊಲದವ್ರನ್ನ ಅವರು ಇದಕ್ಕೆ ಸಹಾಯ ಮಾಡ್ಬೇಕಾಗ್ತೈತಿ. ಎಲ್ಲರೂ ಕೂಡಿ ಇದನ್ನ ಹತೋಟಿಗೆ ತಂದ್ರೆ ಜಲ್ದಿ ಕಡಿಮೆ ಆಗ್ತೈತಿ. ಇಲ್ಲ ಅಂದ್ರೆ ಇದು ಕಡಿಮೆ ಆಗಂಗಿಲ್ಲ. ಅದಕ್ಕೆ ಈ ವಿಡಿಯೋನ ಎಲ್ಲರ ಸಂಗಟ ಶೇರ್ ಮಾಡ್ರಿ. ಆ ಗೊಣ್ಣೆ ಹುಳದಿಂದ ಎಷ್ಟು ತೊಂದರೆ ಆಗ್ತೈತಿ ಅಂತೇಳಿ ಅವ್ರಿಗೆ ತಿಳಿಸ್ರಿ. ಮತ್ತು ಅವ್ರಿಗೂ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಹೇಳ್ರಿ. ಇದೇ ರೀತಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಏನಾದರೂ ಡೌಟ್ ಇತ್ತಂದ್ರೂ ಕಮೆಂಟ್ ಮಾಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ಮಿ. ಅಲ್ಲಿವರೆಗೂ ನಮಸ್ಕಾರ.